ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ. ಈಗ ವಿಡಿಯೋಸ್ಗಳನ್ನ ಹಾಕಿಲ್ಲ, ನಾನು ಬ್ಲಾಗ್ ವಿಡಿಯೋಸ್ಗಳನ್ನ ಯಾಕೋ ಸ್ವಲ್ಪ ಗ್ಯಾಪ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೋ ಮನಸ್ಸಿಗೆ ಭಾಳ ಬೇಜಾರಾದಂಗೆ ಆಗಿಬಿಟ್ಟೈತಿ ಫ್ರೆಂಡ್ಸ್, ಏನೋ ಗೊತ್ತಿಲ್ಲ, ಒಂಥರ. ಸೊ ಹಂಗಾಗಿ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಿಮಗೆ ಯಾವಾಗಲೂ ಹೇಳ್ತಿದ್ದೆ, ನಮ್ಮದು ನಾಯಿ ಐತಿ ಅಂತ ಹೇಳಿ. ಅದು ಊರಿಗೆ ಹೋಗೈತಿ, ಬಂದಮೇಲೆ ತೋರಿಸ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಈ ಸಿಚುವೇಶನ್ ಒಳಗೆ ಅದು ಬರದೇ ಇರೋ ಅಂಥ ಒಂದು ಸಿಚುವೇಶನ್ ಬಂದತಿ ಫ್ರೆಂಡ್ಸ್. ಸೊ ಹಂಗಾಗಿ ನನಗೂ ಅದು ಕೇಳ್ದೋಗಿದ್ದ ನನಗೆ ಏನೋ ಒಂಥರ ಸಂಕಟ ಫ್ರೆಂಡ್ಸ್. ಏನೋ ಕಳ್ಕೊಂಡಿದ್ದೀನಿ ಅನ್ನೋದೊಂದು ಸಂಕಟ ಆಗಿಬಿಟ್ಟತಿ ನನಗೆ. ಯಾಕೆ ಹಂಗೆ ಏನಂತ ಗೊತ್ತಾಗ್ತಾ ಇಲ್ಲ. ಅದು ಏನಾಗ್ತತಿ ಅಂದರೆ, ಅದು ಮೊದಲೇ ನಮ್ಮದು ನಾಯಿ ಐತಲ್ಲ, ಅದು ನಮ್ಮ ಬ್ಲ್ಯಾಕಿ ಇದ್ದಾನಲ್ಲ, ಅವನು ಮೊದಲೇ ಅಗ್ರೆಸಿವ್ ಇದ್ದಾನೆ. ಅದ್ರ ಜಾತಿನೇ ಆ ಥರ ಇದೆ, ಅದು ಅಗ್ರೆಸಿವ್ ಇರೋದೇ ಜಾತಿ ಅದರದ್ದು. ಸೊ ಏನು ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಅದನ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿ ಅದನ್ನ ಸಾಕೋರ ಕಡೆ ಬಿಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಹಂಗಾಗಿ ಏನೋ ಕಳ್ಕೊತಾ ಇದ್ದೀವಿ ಅಂತ ಹೇಳಿ ಬೇಜಾರಾಗ್ತಾ ಇದೆ. ಈಗ 1.5 ವರ್ಷ ಆಯ್ತು ಅದನ್ನ ನಾವು ತೊಗೊಂಬಂದು. ಬಿಡೋಕ್ಕೆ ಮನಸ್ಸಿಲ್ಲ. ಅದು ಹೇಳ್ದಾಗಿದ್ದ ನನಗೆ ನಿದ್ದೆ ಇಲ್ಲ, ಸರಿಗೆ ನಿದ್ದೆ ಮಾಡಿಲ್ಲ, ಬರೀ ಅಳ್ತುಕೊಂತ ಕುಂತ್ಬಿಟ್ಟಿನಿ. ಏನೋ ಒಂಥರ ನಂದು ಖುಷಿನೇ ಕಳ್ದಂಗೆ ಆಗ್ಬಿಡ್ತು ಫ್ರೆಂಡ್ಸ್. ಅಂದರೆ ನನ್ನ ಹ್ಯಾಪಿನೆಸ್ಸೇ ಅವನಾಗಿದ್ದ, ನಮ್ಮ ಬುಜ್ಜಿನೇ ಆಗಿದ್ದ. ಜಾಸ್ತಿ ಅವನ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಈಗ ಅಂದರೆ ನಾನು ಈಗ ಬಿಟ್ಟಿದ್ದೆ ಅಂದ್ರೂ ಯಾವಾಗಲೂ ನನಗದು ಒಳಗೆ ಅಳುತ್ತಾ ಇತ್ತು. ನೆನಪಿಸ್ಕೊಳ್ತಾ ಇದ್ದೆ ನಾನು ನಮ್ಮ ಬುಜ್ಜಿನ. ಯಾವಾಗ ಬರ್ತಾನೋ ಏನೋ ಅಂತ ಹೇಳಿ ಭಾಳ ನೆನೆಸ್ಕೊತಾ ಇದ್ದೆ. ಬಟ್ ಅಂದ್ರೂ ಮನೆಯವ್ರ ಹತ್ರ ಇರ್ತಾನಲ್ಲ, ಮನೆಯವ್ರ ಕಡೆ ಇರ್ತಾನೆ ಅಂತಂದರೆ ಅದರಲ್ಲಿ ಏನಿರ್ತೈತಲ್ಲ, ನಮ್ಮ ಮನೆಯವ್ರು ಇದ್ದಾರೆ ಅಂದಮೇಲೆ ನಾವು ತಲೆ ಕೆಡಿಸ್ಕೋಬಾರ್ದು ಅದರೊಳಗೆ. ಬಟ್ ಈಗ ಬೇರೆಯವ್ರ ಕಡೆ ಬಿಡ್ತಿದ್ದಾರೆ ಅನ್ನೋದು ಕೇಳಿ ನನಗಾದ್ರೂ ಭಾಳ ನೋವಾಗ್ಬಿಡ್ತು ಫ್ರೆಂಡ್ಸ್. ಅದು ಏನೋ ಗೊತ್ತಿಲ್ಲ. ಈಗ 1 ವರ್ಷ ಅದ್ರ ಜೊತೆಗೆ ನಮ್ಮದು ಅಟ್ಯಾಚ್ಮೆಂಟ್ ಹೇಗಿತ್ತು ಅಂದರೆ, ನಮ್ಮ ಮನೆಯಲ್ಲಿ ನಾವು 5 ಜನ ಇದ್ವಿ. ಅದು 5 ಜನ ಅಂತ ಅಂದ್ಕೊಂಡಿದ್ದಿಲ್ಲ, ನಾವು 6 ಜನ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದು ನಾಯಿ ಸಾಕ್ದವ್ರಿಗೆ ಮಾತ್ರ ಅದರದ್ದು ಅಟ್ಯಾಚ್ಮೆಂಟ್ ಏನು ಅನ್ನೋದು ಗೊತ್ತಿರುತ್ತೆ. ಕೆಲವೊಬ್ಬರಿಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ನಾಯಿಗಳ ಬಗ್ಗೆ, ಸೇರೋದೇ ಇಲ್ಲ ಅಂಥವ್ರಿಗೆ ಗೊತ್ತಾಗೋದಿಲ್ಲ ನಾಯಿ ಬಗ್ಗೆ. ಬಟ್ ನಮ್ಮ ಮನೆಯಲ್ಲಿ ನಾವು 5 ಜನ ಅಲ್ಲ, 6 ಜನ ಅಂತ ಅಂದ್ಕೊಂಡಿದ್ವಿ. ಅಷ್ಟು ಹಚ್ಕೊಂಡಿದ್ವಿ ಫ್ರೆಂಡ್ಸ್ ನಾವು ಅದನ್ನ. ಒಂದು ಸೆಕೆಂಡ್. ಅಷ್ಟು ಹಚ್ಕೊಂಡಿದ್ವಿ. ಈಗ ಅದನ್ನ ಕಳಿಸ್ಕೊಡ್ಬೇಕಂತಂದು ಹೇಳಿ ಈ ಸಿಚುವೇಶನ್ ಬಂತಲ್ಲ, ನನಗೆ ಅರಗಿಸ್ಕೊಳಕ್ಕಾಗ್ತಾಯಿಲ್ಲ. ಏನೋ ಒಂಥರ ಸಂಕಟ ಫ್ರೆಂಡ್ಸ್. ಏನೋ ಕಳ್ಕೊತ ಇದ್ದೀವಿ ಅಲ್ಲ ಅಂತ ಹೇಳಿ ಎಲ್ಲರ ಮನಸ್ಥಿತಿನೂ ಹಾಳಾಗ್ಬಿಟ್ಟತಿ ನಮ್ಮದು. ಅದ್ರ ಸಂಬಂಧನೇ ಏನೋ. ಈಗ ಮುಂಚೆ ಒಂದಿತ್ತು, ಅದು ಲ್ಯಾಬ್ ಇತ್ತು, ಅದು ತೀರ್ಕೊಂತು. ಅಂದರೆ ತೀರ್ಕೊಳ್ಳೋದೇ ಬೇರೆ, ಈ ಥರ ಬದುಕ್ದಾಗಲೇ ಬೇರೆಯವ್ರ ಕಡೆ ಕೊಡಬೇಕು ಅನ್ನೋದು ಇರ್ತೈತಲ್ಲ, ಅದೆಷ್ಟು ಸಂಕಟ ಅಲ್ವಾ. ನಮ್ಮ ಮನೆ ಒಳಗೆ ಅದಕ್ಕೆ ಕೇರ್ ಮಾಡಿದಷ್ಟು ಅದು ಎಷ್ಟು ಪುಣ್ಯ ಮಾಡಿತ್ತಂದ್ರೆ ದೇವ್ರಿಗೆ ಗೊತ್ತದು. ಎಲ್ಲರೂ ನಮ್ಮ ಅತ್ತೆಯವರೆಲ್ಲ ಪ್ರತಿ ಸಲ ಅಂತಿದ್ರು, ಎಷ್ಟು ಕೇರ್ ಮಾಡ್ತಿದ್ರು ಎಲ್ಲರೂ. ಒಬ್ಬರು ತಪ್ಪತ್ತಿಗೆ ಒಬ್ಬರು ಅದಕ್ಕೆ ಕೇರ್ ಮಾಡೋದೇನು, ತಿನ್ನಕ್ಕೆ ಹಾಕೋದೇನು, ಅದ್ರ ಖರ್ಚು ಎಷ್ಟು ಏನು, ಅದು ಪುಣ್ಯ ಮಾಡಿತ್ತು ಅನ್ಕೊತೀನಿ. ಬಟ್ ಅದು ಭಾಳ ದಿನ ಉಳಿಲಿಲ್ಲಲ್ಲ ಅಂತ ಹೇಳಿ ನನಗೆ ಭಾಳ ಬೇಜಾರಾಯಿತು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ನನಗೆ ಈಗೂ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಬಟ್ ಅದು ಅಲ್ಲಾದರೆ ಚೆನ್ನಾಗಿರಲಿ ಅಲ್ವಾ. ಸುಮ್ಮನೆ ಎಲ್ರಿಗೂ ಕಡಿಯೋದು, ಶಾಪ ಹಾಕೋದು ಅದಕ್ಕೆ ಬ್ಯಾಡ ಅನಿಸ್ಬಿಟ್ಟೈತಿ ನಮಗೂ. ಅಂದ್ರೂ ನನಗೆ ಅದನ್ನ ಈಗೂ ತಡ್ಕೊಳಕ್ಕಾಗ್ತಾಯಿಲ್ಲ. ಕೊನೆ ಸತಿ ಅದ್ರ ಮುಖ ನೋಡ್ತೀನಿಲ್ಲ ನಾವಷ್ಟು ಬೇಜಾರಾಗ್ಬಿಟ್ಟೈತಿ. ಇದ್ರ ಮಧ್ಯೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಈಗ 1 ವಾರದಿಂದ ನಾನು ನಿಮಗೆ ಸರಿಯಾಗಿ ಬ್ಲಾಗ್ಸ್ ವಿಡಿಯೋಸ್ ಹಾಕ್ತಾಯಿಲ್ಲ. ಸುಮ್ಮನೆ ಬೆಳಗ್ಗೆ ಒಂದು ಸ್ವಲ್ಪ ಮಾಡಿರ್ತೀನಿ, ಸಂಜೆಗೆ ಒಂದು ಸ್ವಲ್ಪ ಮಾಡಿರ್ತೀನಿ, ಅದನ್ನೇ ಅಪ್ಲೋಡ್ ಮಾಡಿರ್ತೀನಿ. ನಾನು ಏನೂ ವಿಡಿಯೋಸ್ಗಳನ್ನ ಜಾಸ್ತಿ ಮಾಡಿ ಹಾಕ್ತಾಯಿಲ್ಲ, ಬ್ಲಾಗ್ ವಿಡಿಯೋಸ್. ಯಾಕಂದರೆ ನನ್ನದು ಮನಸ್ಥಿತಿನೂ ಸರಿ ಇದ್ದಿಲ್ಲ ಫ್ರೆಂಡ್ಸ್. ಏನೋ ಒಂಥರ ಕಿಟಿ ಮನಸ್ಸಿಗೆ ಏನೋ ಒಂಥರ ಕೆಟ್ಟದಾಗಿ. ಹಗ್ಲೆಲ್ಲ ನಮ್ಮ ಬುಜ್ಜಿ ಕನಸಲ್ಲಿ ಬರ್ತಿದ್ದ ನನಗೆ, ಯಾಕೆ ಈ ಥರ ಆಗ್ತತಿ ಅಂತಂದು ಹೇಳಿ. ಅದು ಒಂದು ಕನಸಲ್ಲಿ ಬರೋದೊಂದು ಆತಂದರೆ, ಇನ್ನೂ ಒಂದು ನಾನು ನೋಡ್ತೀನೋ ಇಲ್ಲೋ ಅನ್ನೋವಷ್ಟು ನೋವು. ಯಾಕೆ ಈ ಥರ ಆಗ್ತಿದೆ, ಒಟ್ಟು ಏನೋ ಬ್ಯಾಡ್ ಫೀಲ್ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ, ಅಂದರೆ ಬಿಟ್ಟು ಹಚ್ಕೊಂಡಿರ್ತೀವಲ್ಲ, ಬಿಟ್ಟು ಇರೋಕ್ಕೆ ಆಗಂಗಿಲ್ಲ ನೋಡಿ. ಸೊ ಹಂಗಾದರೂ ಆಗಿರ್ಬೋದು ಅಂತೇಳಿ. ನನಗೆ ಈ ಥರ ಆಗ್ತಿದ್ದಿಲ್ಲ, ನೋವು ಆಗ್ತಿತ್ತು. ಬರ್ತಾನೆ ಅನ್ನೋ
ಓಪ್ಸಿತ್ತಲ್ಲ. ಸೊ ಹಂಗಾಗಿ ಬರ್ತಾನೆ ಅಂದರೆ ಬೇರೆ ಎಲ್ಲೂ ಹೋಗಿಲ್ಲಲ್ಲ, ಮನೆಯವ್ರ ಜೊತೆಗೆ ಇರ್ತಾನಲ್ಲ ಅಂತಂದು ಹೇಳಿ. ಈಗ ಈ ಥರ ವಿಷಯ ಕೇಳಾಗಿದ್ದ ನನಗಾರು ತಡ್ಕೊಳಕ್ಕಾಗಂಗಿಲ್ಲ. ಸಂಕಟ ಹೊಟ್ಟೆ ಒಳಗೆ ಏನೋ ಒಂಥರ ಸಂಕಟ. ಅಷ್ಟು ಚೆನ್ನಾಗಿ ಸಾಕಿ ಚಿಕ್ಕದಿದ್ದಾಗಿದ್ದ ಸಾಕಿ ಆ ನಾಯಿನ ಈಗ ಬಿಡಬೇಕಂದ್ರೆ ಎಷ್ಟು ಸಂಕಟ ಆಗ್ತೈತಿ ಗೊತ್ತಾ ಫ್ರೆಂಡ್ಸ್. ಅದ್ರ ಮುಖ ನನಗೆ ವಿಡಿಯೋ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ತಾವೆ. ನಂದು ಅದ್ರ ಜೊತೆ ಬಾಂಡಿಂಗ್ ಭಾಳ ಚೆನ್ನಾಗಿತ್ತು. ನಂದಂತಲ್ಲ, ನಮ್ಮ ಮನೆಯೊಳಗೆ ಎಲ್ರದ್ದು ಅದ್ರ ಜೊತೆ ಬಾಂಡಿಂಗ್ ಭಾಳ ಚೆನ್ನಾಗಿತ್ತು. ನಾನು ಹೇಳ್ಬೇಕಂದ್ರೆ ಜಾಸ್ತಿ ನಾನು ಎಲ್ಲರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಅರ್ಧ ದಿನ ಅನ್ನೋದಕ್ಕಿಂತ ಏನು 99% ಅದ್ರ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅದಿಲ್ಲಾಂದರೆ ಇರೋಕ್ಕಾಗ್ತಿದ್ದಿಲ್ಲ. ಎಲ್ಲಿಗಾದ್ರೂ ಊರಿಗೆ ಹೋಗಿ ಬಂದ್ವಿ ಅಂದರೆ ಒಂದಿನ ಎಷ್ಟು ಕೆಟ್ಟ ಅನಿಸ್ತಿತ್ತು. ನಾನು ಯಾವಾಗ ಊರು ಮುಟ್ಟೀನಿ, ನಮ್ಮ ಬುಜ್ಜಿ ಏನು ಮಾಡ್ತಾನೆ, ಊಟ ಮಾಡಿದೋ ಇಲ್ಲೋ, ಅದು ಎಲ್ಲರಿಗೂ ಆಗೋದು ಸಹಜ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಅದ್ರ ಜೊತೆ ಭಾಳ ಅಟ್ಯಾಚ್ಮೆಂಟ್ ಇತ್ತು. ನಾನು ಊರಿಗೆ ಹೋಗೋಕ್ಕೂ ನಾನು ಹಿಂದೆ ಮುಂದೆ ಮಾಡ್ತಿದ್ದೆ. ಅಯ್ಯೋ ಬಿಟ್ಟಿರೋಕ್ಕಾಗ್ತಿದ್ದಿಲ್ಲ. ಅಷ್ಟು ಹೆಂಗೆ ಒಂದು ಮಕ್ಕಳನ್ನ ಹೆಂಗೆ ತಾಯಿಗಳು ಬಿಟ್ಟಿರೋದಿಲ್ಲ ಆ ಥರ ನಾನು ಕೆಲವೊಂದು ಸಲ ಊರಿಗೆ ಹೋಗೋಕ್ಕೂ ನಾನು ಹಿಂದೆ ಮುಂದೆ ಮಾಡಿಬಿಡ್ತಿದ್ದೆ, ಅದ್ರ ಸಂಬಂಧ ಹೋಗಬಾರ್ದು ಅಂತ ಹೇಳಿ. ಹೋದ್ರೂ ನಾನು ನೆಮ್ಮದಿಯಾಗಿರ್ತಿದ್ದಿಲ್ಲ. ನೆನಪು, ನಾಯಿ ನೆನಪು. ಅಲ್ಲಿ ಬೈತಿದ್ರು ನಮ್ಮ ಅಪ್ಪಾಜಿ ಅಮ್ಮ, ಏನು ಹಂಗೆ ಮಾಡ್ತಿ, ಏನು ಹಿಂಗೆ ಮಾಡ್ತಿ, ಬರೇ ನಾಯಿ ಅಂತ ಹಂಗೆ ಅಂತಿದ್ರಲ್ಲ. ನನಗೆ ಇನ್ನೂ ಭಾಳ ಸಿಟ್ಟು ಬರೋದು ಫ್ರೆಂಡ್ಸ್. ನನಗೆ ಒಟ್ಟು ಏನು ಅನ್ಬಾರ್ದು ಅದಕ್ಕೆ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ವಿ, ನಾವೆಲ್ಲರೂ ಹಚ್ಕೊಂಡಿದ್ವಿ. ಈಗ ಸಡನ್ಲಿ ಈಗ ಬಿಟ್ಟು ಬರಬೇಕಂದ್ರೆ ಎಷ್ಟು ನೋವಾಗ್ತಿದೆ. ನಾನಂತರೂ ಬೆಳಿಗ್ಗೆ ಭಾಳ ಹತ್ಬಿಟ್ಟಿದ್ದೀನಿ. ನಮ್ಮ ಅತ್ತೆಯವರು ಬೆಳಿಗ್ಗೆ ಫೋನ್ ಹಚ್ಚಿದ್ರು, ಅವರು ಹತ್ಬಿಟ್ರು, ನಾನು ಹತ್ಬಿಟ್ಟೆ. ಅದೇನೋ ಗೊತ್ತಿಲ್ಲ, ಅದು ನಾಯಿ ಸಾಕ್ದವ್ರಿಗೆ ಗೊತ್ತಿರ್ತೈತಿ ಅದ್ರ ಪ್ರೀತಿ. ಅದು ತೋರಿಸೋ ಪ್ರೀತಿಗೆ ನಾವು ಜಗತ್ತನ್ನೇ ಮರ್ತು ಬಿಡ್ತೀವಿ ಫ್ರೆಂಡ್ಸ್. ಅದೇ ಒಂದು ನಮಗೆ ಜಗತ್ತಾಗಿರ್ತೈತಿ, ಅದೇ ಒಂದು ಲೋಕ ಆಗಿರ್ತೈತಿ ನಮಗೆ. ನಮಗಂತೂ ನಂದು ಹ್ಯಾಪಿನೆಸ್ಸೇ ಅದು ಅನ್ಕೊತೀನಿ ನಾನು. ಈಗ ಸಡನ್ಲಿ ಅದನ್ನ ಕಳ್ಕೊತೀವಿ ಅನ್ನೋದಕ್ಕೆ ಭಾಳ ಬೇಜಾರಾಗ್ತಾಯಿದೆ ನನಗೆ. ವೀಡಿಯೋ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ನಾನು ವೀಡಿಯೋಸ್ ಏನು ಮಾಡಿಲ್ಲ, ನಾನು ಸರಿಗೆ ಒಂದು ವಾರದ್ದೇ ಏನು ವೀಡಿಯೋಸ್ ಮಾಡಲಿಲ್ಲ. ಸ್ವಲ್ಪ ಇದು ಹೇಳ್ಬೇಕನ್ಸುತ್ತೆ, ನಿಮ್ಮ ಹತ್ರ ಹೇಳ್ಕೊಬೇಕನ್ಸಿತ್ತು, ಹೇಳ್ತಾ ಇದ್ದೀನಿ. ಈಗ ಸದ್ಯ ನಾನು ಸ್ವಲ್ಪ ದಿನ ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ವೀಡಿಯೋ ಮಾಡೋ ಮನಸ್ಸು ನನಗಿಲ್ಲ. ನಾನು ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್, ನಮ್ಮ ಬುಜ್ಜಿನ ಮತ್ತೆ ವಾಪಸ್ ನಮಗೆ ಸಿಕ್ಬಿಡಲಿ ಅಂತಂದೇಳಿ ಬೇಡ್ಕೊತೀನಿ ನಾನು. ಅದು ಏನಾದರೂ ಆಗಿರಲಿ, ಹೆಂಗಾದ್ರೂ ಆಗಿರಲಿ, ನಮ್ಮ ಜೊತೆನೇ ಇದ್ದು ಬಿಡ್ಲಪ್ಪ ಅಂತ ಹೇಳೋ ದೇವ್ರಿಗೆ ಬೇಡ್ಕೊತೀನಿ ನಾನು. ಆ ಥರ ಬೇಜಾರಾಗ್ಬಿಟ್ಟೈತಿ ನಮ್ಗೆ. ನಮಗೇನಿಲ್ಲದ್ರೂ ನಡೀತೈತಿ ಫ್ರೆಂಡ್ಸ್. ಅದ್ರ ಜೊತೆ ನಮ್ಮ ಅಟ್ಯಾಚ್ಮೆಂಟ್ ಭಾಳ ಇತ್ತು. ಮನೆಗೆ ಎಲ್ರಿಗೂ ಹಂಗೆ ಇತ್ತು. ಒಂದು ಮಕ್ಕಳನ್ನ ಹೇಗೆ ನೋಡ್ಕೊತಾರ ಹಾಗೆ ನೋಡ್ಕೊಂಡಿದ್ವಿ ನಾವು. ಇದು ನಾಯಿ ಸಾಕ್ದವ್ರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಹೆಂಗೆ ಸಾಕಿರ್ತೀರಿ ಹೆಂಗಿಲ್ಲ ಅಂತ ಹೇಳಿ. ಹಂಗಾಗ್ಬಿಟ್ಟಿತ್ತು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ನಮ್ಮ ಮನೆಯೂ ಬಣ 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 ಅಂತ ಇದೆ. ಏನಾದರೂ ಕೆಲವೊಂದು ಸಲ ಮನೆ ಪ್ರಾಬ್ಲಮ್ಸ್ ಬಂದುಬಿಟ್ರೆ ಅದ್ರ ಮುಖಾಂತರ ನಾವೆಲ್ಲರೂ ಮರ್ತು ಬಿಡ್ತಿದ್ವಿ, ಎಲ್ಲರೂ ಮತ್ತೆ ನಕ್ಕೊಂತ ಇದ್ದು ಬಿಡ್ತಿದ್ವಿ. ಅದು ಒಂದು ನಮಗೇನೋ ಫ್ರೆಂಡ್ಸ್ ಪಾಸಿಟಿವ್ ಇದ್ದಂಗೆ ಅದು ನಮಗೆ. ಈಗ ಅದೇ ಹೋಗ್ತಾ ಇದೆ ಅಂದರೆ ಭಾಳ ಬೇಜಾರಾಗ್ತೈತೆ, ತಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ಸಂಕಟ ಆಗ್ತಾಯಿದೆ ನನಗೆ. ಸ್ಟಾರ್ಟಿಂಗು ತರಬೇಕಾದ್ರೆ ಖುಷಿ ಕೊಡ್ತಾವೆ, ಬಟ್ ಈ ಲಾಸ್ಟ್ ಮೂಮೆಂಟ್ ಒಳಗೆ ಇಂಥ ಸಿಚುವೇಶನ್ ಬಂತಂದರೆ ಎಷ್ಟು ನರಕ ನೋಡಿ ಫ್ರೆಂಡ್ಸ್. ನರಕ ಅದು ಯಾರಿಗೂ ಬೇಡ ಅಂತೀನಿ. ನನಗಂತೂ ಈಗೂ ಅನ್ನಿಸ್ತಾ ಇದೆ, ನಮ್ಮ ಬುಜ್ಜಿ ವಾಪಸ್ ಬಂದುಬಿಡ್ಲಪ್ಪ ದೇವ್ರೆ ಅಂತ ದೇವ್ರ ಹತ್ರ ಅದನ್ನೇ ಬೇಡ್ಕೊಳ್ತೀನಿ ನಾನು. ಅವ್ನು ವಾಪಸ್ ಬಂದರೆ ಸಾಕಂತೀನಿ ನಾನು. ಯಾಕಂದ್ರೆ ಅವ್ನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ಈ 3 ತಿಂಗಳು ಇದ್ದಿದ್ದೇ ಹೆಚ್ಚಿಗೆ 3 ತಿಂಗಳು ತುಂಬಿ 4ನೇ ತಿಂಗಳಾಗಿ ನಡೀತಾ ಇದೆ. ಇಷ್ಟು ದಿನ ಬಿಟ್ಟಿದ್ದಿದ್ದೇ ಹೆಚ್ಚು. ಜಾಸ್ತಿ ಹೇಳ್ಕೊತಾ ಇರಲಿಲ್ಲ. ಆಗ್ಲೆಲ್ಲ ಹೇಳಿದರೆ ಈಗೇನಪ್ಪ ಬರೀ ಇದನ್ನೇ ಹೇಳ್ತಾಳಲ್ಲ ಅಂತಾರಂದು ಜಾಸ್ತಿ ನಮ್ಮ ಅತ್ತೆರಿಗೆ ಸಹ ನಂಗೆ ಕೇಳ್ತಿದ್ದಿಲ್ಲ. ನಮ್ಮ ಬ್ಲಾಕಿನ ಯಾವಾಗೋ ಒಂದು ಸಲ ಕೇಳ್ತಿದ್ದೆ. ಮತ್ತು ಅವರು ಏನಾದರೂ ತಿಳ್ಕೊಂಬಿಡ್ತಾರೋ ಅನ್ನೋ ಒಂದು ಭಯ ನನಗೆ. ಅಂತೂ ತಡ್ಕೊಳಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಎಷ್ಟು ಸಂಕಟ ಆಗ್ತಾಯಿದೆ ನನಗೆ. ಯಪ್ಪ, ಹಿಂಗೂ ಆಗ್ತೈತಲ್ಲ. ಎಷ್ಟು ಕೆಲವೊಬ್ಬರಿಗೆ ಅಂದರೆ ಕೆಲವೊಬ್ರು ನಾಯಿ ಸಾಕ್ತಾರೆ, ಬಟ್ ಸಾಕಿರ್ತಾರೆ, ಅದ್ರ ಜೊತೆಗೆ ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರಂಗಿಲ್ಲ. ಅವ್ರಿಗೆ ಆ ಥರ ಏನು ಫೀಲ್ ಅನ್ಸಲ್ಲ. ಬಟ್ ನಮಗೆ ಆ ಥರ ಇದ್ದಿಲ್ಲ. ಏನೋ ಅದು ನಮ್ಮ ಮನೇಲಿ ಒಂದು ಅಂದರೆ ಈಗ ನಾವು 5 ಜನ ಇದ್ವಿ ಅಂದರೆ ಅದು ಒಂದು ಮೆಂಬರ್ ಅಂತ ಹೇಳಿ ತಿಳ್ಕೊಂಡಿದ್ವಿ ನಾವು. ಈಗ ಬಂದೆ 1.5 ವರ್ಷ ಆಯ್ತದು. ಈ ಇಯರ್ ಒಳಗೆ ಆಗಸ್ಟ್ 8 ಬಂದರೆ ಮತ್ತೆ ಅದು 2nd ಬರ್ಡೇ ಬರ್ತೈತಿ ನಮ್ಮ ಬುಜ್ಜಿದು. ಏನೋ ಕೆಟ್ಟು ಫೀಲ್ ಆಗ್ತಾಯಿದೆ ನನಗೆ. ಲಾಸ್ಟ್ ಮೂಮೆಂಟ್ ಒಳಗಾದ್ರೆ ಅವ್ನು ನೋಡ್ತೀನೋ ಇಲ್ಲೋ ಅನಿಸ್ಬಿಟ್ಟೈತಿ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಎಲ್ಲ ದೇವ್ರಿಗೆ ನಾನಂತರೂ ಇವತ್ತಿಗೂ ನಾನು ದೇವ್ರ ಹತ್ರ ಏನೂ ಬೇಡ್ಕೊಂಡಿಲ್ಲ, ಏನೂ ಕೇಳ್ಕೊಂಡಿಲ್ಲ. ನಾನು ದೇವ್ರ ಹತ್ರ ಕೇಳ್ಕೊಳೋದು ಇಷ್ಟ, ನಮ್ಮ ಬುಜ್ಜಿ ವಾಪಸ್ ಬಂದುಬಿಡ್ಲಪ್ಪ ಅಂತ ಹೇಳಿ.
ಅದು ಹೋಗೋದು ಯಾರಿಗೂ ಇಷ್ಟ ಇಲ್ಲ, ಎಲ್ಲರೂ ಇದೇ ಥರ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾನಷ್ಟೇ ಅಂತಲ್ಲ, ನಮ್ಮ ಮನೆಗೆಲ್ಲರೂ ಇದೇ ಥರ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾನಂದ್ರೆ ಇವತ್ತಿಗೇನು ದೇವ್ರ ಹತ್ರ ನನಗೆ ಅದು ಕೊಡು ಇದು ಕೊಡು ಕೇಳಿಲ್ಲ. ಬಟ್ ನಾನು ದೇವ್ರ ಹತ್ರ ಇವತ್ತು ಕೇಳ್ಕೊಂಡಿದ್ದೇ ಇದೆ ನೋಡಿ ಫ್ರೆಂಡ್ಸ್, ನಮ್ಮ ಬುಜ್ಜಿ ನಮಗೆ ವಾಪಸ್ ತಂದು ಕೊಟ್ಬಿಡಪ್ಪ, ಏನು ಬೇಡ ಅಂತಂದು ಹೇಳಿ. ನಾನು 5 ನಿಮಿಷ ಬಿಟ್ಟಿರ್ತಿದ್ದಿಲ್ಲ ಅದನ್ನ. ನನಗೂ ಒಂದು ಹೊತ್ತಿಂದ ಊಟ ಕಡಿಮೆ ಆದರೂ ಚಿಂತೆ ಇದ್ದಿಲ್ಲ ಫ್ರೆಂಡ್ಸ್. ಅದ್ರ ಮುಖ ನೋಡಿಲ್ಲ ಅಂದ್ರೆ ನನಗೆ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಅಷ್ಟು ನನ್ನ ಬುಜ್ಜಿ 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 ಇದ್ದೇ ನನ್ನ ಮೈಂಡ್ ಒಳಗೆ ಜಾಸ್ತಿ. ಏನೋ ಒಂದು ತಗೋ, ಏನೋ ಒಂದು ತಿನ್ನು, ಒಂದು ಏನೋ ಮಾಡು, ಬುಜ್ಜಿ ಮೊದಲು ಬುಜ್ಜಿ ಬೇಕು. ಏನೋ ಒಂದು ಜಾತ್ರೆಗೆ ಹೋಗು, ಅಲ್ಲಿ ಏನಾರು ಒಂದು ನಮ್ಮ ಬುಜ್ಜಿಗೆ ಬೇಕು. ಅವ್ನು ಆಟ ಆಡ್ತಾನೋ ಬಿಡ್ತಾನೋ ಅದು ಸೆಕೆಂಡರಿ. ಏನೋ ಒಂದು ವಸ್ತು ನೋಡಿದಂದ್ರೆ ನಮ್ಮ ಬುಜ್ಜಿಗೆ ಬೇಕು, ನಮ್ಮ ಬುಜ್ಜಿ ಆಟ ಆಡ್ತಾನೆ ಅದ್ರಾಗೆ. ಈ ಥರ ಆಗ್ತಿತ್ತು. ಈಗ ಅವ್ನ ಮಕ್ಕ ನೋಡೋಕೆ ನನಗೆ ನೋಡ್ತೀನೇ ಇಲ್ಲ ಅನ್ಸತ್ತೆ. ಲಾಸ್ಟ್ ಮೂಮೆಂಟ್ ಒಳಗಾದ್ರೂ ಹೆಂಗಾದ್ರೂ ಮಾಡಿ ದೇವ್ರು ನಮಗೂ ವಾಪಸ್ ಕೊಟ್ಬಿಡ್ಲಪ್ಪ ಅಂತೀನಿ ನಮ್ಮ ಬುಜ್ಜಿನ. ನನಗೆ ಕಳ್ಸೋಕ್ಕೆ ಚಿಕ್ಕದಿತ್ತು ಫ್ರೆಂಡ್ಸ್, ಚಿಕ್ಕದು ಇಷ್ಟ ಇತ್ತದು. ಫೋಟೋ ಹಾಕ್ತೀನಿ ನೋಡಿರಿ, ನಿಮಗೂ ಕೂಡ ಭಾಳ ಹರ್ಟ್ ಆಗ್ತತಿ ನೋಡಿದರೆ ಅದನ್ನ. ಈಗ ನಾನು ಬಿಟ್ಟು ಕೊಡೋಕ್ಕಂದ್ರೆ ಆಗ್ತಾಯಿಲ್ಲ. 50 ದಿನದ ಇದ್ದಾಗ ತೊಗೊಂಬಂದಿದ್ರು. ಅದು ತೊಗೊಂಬಂದಾಗ ನಾನು ಇಲ್ಲಿ ಇದ್ದಿಲ್ಲ, ಊರಿಗೆ ಹೋಗಿದ್ದೆ, ನಂದು ಎಕ್ಸಾಮ್ ಇತ್ತು, ಅಲ್ಲಿ ಹೋಗಿದ್ದೆ ನಾನು. ಅವಾಗ ತೊಗೊಂಬಂದಿದ್ರು. ಅದು ತೊಗೊಂಬಂದಾರ ಅಂದಿದ್ದಕ್ಕೆ ಒಂದು 8 ದಿನ ಅಷ್ಟೇ. ಒಂದು ಎಕ್ಸಾಮ್ ಇತ್ತು, ಲಾಸ್ಟ್ ಎಕ್ಸಾಮ್ ಇತ್ತು. ಅದನ್ನು ಹೆಂಗೆ ಮುಗಿಸ್ಕೊಂಡೆ ನೋಡಿ ಫ್ರೆಂಡ್ಸ್. ಎಕ್ಸಾಮ್ ಮುಗಿಸ್ತೊಳೆ ಹೋದೆ, ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾ ಊರಿಗೆ ಕಿತ್ತರ್ಕೊಂಬಂದುಬಿಟ್ಟೆ. ಯಾಕಂದ್ರೆ ನನಗೆ ಅಷ್ಟು ಸೇರ್ತಿತ್ತು ನನಗೆ. ನಾನು ಫೋರ್ಸಬಲಿ ಮಾಡಿ ನಾಯಿ ಬೇಕು ಅಂತಂದು ಹೇಳಿ ತರಿಸಿದ್ವಿ. ಅದರಲ್ಲೂ ನಾನು ಹಿಂಗೆ ಮಾಡ್ತಿದ್ದೆ, ಬೇರೆಯವ್ರು ಸಾಕ್ತವ್ರ ಮನೆಗೆಲ್ಲ ಹೋಗ್ಬಿಡ್ತಿದ್ದೆ ನಾನು. ನಮ್ಮ ಅತ್ತೆಯವ್ರು ಅದು ನೋಡಿ ತಲೆ ಕೆಟ್ಟು ಮೊದಲು ಮತ್ತೊಂದು ನಾಯಿ ತರಿಸ್ತಿದ್ರು. ಅದು ಇನ್ನು ಬಂದು ನಮ್ಮ ಕೈ ಸೇರಿ ಇನ್ನೂ 1.5 ವರ್ಷ ಆಗಲಿಲ್ಲ. ಆಗಲೇ ಅದು ಈ ಥರ ಆಗ್ತಾಯಿದೆ. ಯಾಕೋ ಏನೋ ಅಂತ ಗೊತ್ತಿಲ್ಲ. ನಿಮಗೂ ಗೊತ್ತಲ್ವ ರಾಟ್ ವೀಲರ್ ಡಾಗ್ಸ್ ಹೇಗಿರ್ತವೆ ಅಂತ. ಡಾಗ್ ಸಾಕ್ತಾರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವ. ಈ ಥರ ಆಗ್ತಾಯಿದೆ. ಅಂದರೂ ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಅದು ಬಿಟ್ಟಿರೋ ಶಕ್ತಿನೇ ನನಗಿಲ್ಲ ಬಿಡಿ. ಬಟ್ ನಾನು ದೇವ್ರ ಹತ್ರ ಕೇಳ್ಕೊಳೋದಿಷ್ಟೇ, ನಮ್ಮ ಬುಜ್ಜಿ ನಮಗೆ ವಾಪಸ್ ಸಿಗಲಿ ಅಂತ ಹೇಳಿ. ನನಗೆ ತಡ್ಕೊಳ್ಳೋ ಶಕ್ತಿ ಕೊಡ್ತೀಯೋ ಇಲ್ಲ ಅದು ಗೊತ್ತಿಲ್ಲ. ಬಟ್ ನನಗೆ ನಮ್ಮ ಬುಜ್ಜಿ ವಾಪಸ್ ಬರಲಿ, ನಮ್ಮ ಕೈ ಸೇರಲಿ ಅಂತೀನಿ ನಾನು. ನನಗೆ ಅದನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಏನೋ ಒಂಥರ ಬಂಗಾರನ ಕಳ್ಕೊಂಡಿವನ್ನ ಅಷ್ಟು ಬೇಜಾರಾಗ್ತಾಯಿದೆ. ನಾನು ಅದು ನೆನೆಸ್ಕೊಳೋ ದಿನವೇ ಇರ್ತಿದ್ದಿಲ್ಲ. ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಯಾಕಂದರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ 1-2-3 ಬ್ಲಾಗ್ಸ್ ಒಳಗೆ ಬಂದಿದ್ದಾನೆ ಅಷ್ಟೇ ಅವನು. ಆಮೇಲೆ ಊರಿಗೆ ಹೋಗ್ಬಿಟ್ಟಲ್ವ, ಸೊ ಹಂಗಾಗಿ ವೀಡಿಯೋಸ್ ಒಳಗೆ ನಾನು ತೊಗೊಂಡಿಲ್ಲ. ಅಂದರೆ ನಾನು ಶಾರ್ಟ್ ವೀಡಿಯೋಸ್ ಒಳಗೆ ಹಾಕಿದ್ದೀನಿ. ನಾನು ಸ್ಟಾರ್ಟಿಂಗ್ ನಾನು ವೀಡಿಯೋಸ್ ಹಾಕಿದ್ದೀನಿ ನೋಡಿ, ಅದರೊಳಗೆ ನಮ್ಮ ಬುಜ್ಜಿ ಇದ್ದಾನೆ. ಬೇಜಾರು ಆಗ್ತಾಯಿದೆ ಫ್ರೆಂಡ್ಸ್. ಅವನಿದ್ದಿದ್ರೆ ನಮ್ಮ ಮನೆ ಕಳೆನ ಒಂಥರ ಫ್ರೆಂಡ್ಸ್, ಏನೋ ಒಂಥರ ಚಿಕ್ಕ ಮಕ್ಕಳು ಥರ ಹೊರಗೆ ಒಳಗೆ ಎಲ್ಲ ಕಡೆನೂ ಆಟ ಆಡ್ಕೊಂಡು ಅದನ್ನು ಕಿತ್ತೋ ಅದನ್ನು ಜಗ್ಗಾಡಿದೆ ಇದು ಜಗ್ಗಾಡಿದೆ ಅಂದ್ಕೊಂಡು ಏನಾದರೂ ಒಂದು ರಿಪೇರಿ ಮಾಡಿಟ್ಟಿರೋನು. ಅದು ನೋಡ್ಕೊತ ನಾವು ನಮ್ಮ ನೋವುಗಳನ್ನೆಲ್ಲ ಮರಿತಿದ್ವಿ. ನಾನು ಇಲ್ಲಿವರೆಗೂ ಇರೋಕ್ಕೆ ಕಾರಣನೇ ನಮ್ಮ ಬುಜ್ಜಿನೇ. ನನಗೆ ಈಗ ನಮ್ಮ ಮನೆ ಒಳಗೆ ಸಪೋಸ್ ನಾವು ಯಾರಾದರೂ ಬಾಯಿ ಮಾಡ್ತಾ ಇರ್ತೀವಿ, ಯಾರಾದರೂ ಅಳ್ತಾ ಇರ್ತೀವಿ ಅಂದರೆ ಅವನಂತರೂ ಸುಮ್ಮನೆ ಇರ್ತಿದ್ದೆಲ್ಲ ಫ್ರೆಂಡ್ಸ್. ಬಂದು ಮಕ್ಕಳೆಲ್ಲ ನೆಕ್ಬಿಡೋನು ಅಳೋದು ನೋಡಿ, ಮತ್ತು ಜೋರು ಬಾಯಿ ಮಾಡಿದರೆ ಅರ್ಸಾಡೋನು, ಮಾಡಬೇಡ್ರಿ ಅಂತೇಳಿ. ಅಷ್ಟು ಸೂಕ್ಷ್ಮ ಇದ್ದ ನಮ್ಮ ಬುಜ್ಜಿ. ಈಗ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ. ನಾನು ಇದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದಿಲ್ಲ. ನಾನು ಜಸ್ಟ್ ಅಂತಿದ್ದೆ ನಮ್ಮ ಬುಜ್ಜಿ ಬರ್ತಾನೆ. ಕೆಲವೊಂದು ಸಲ ಹತ್ತಿದ್ದೀನಿ, ಅವ್ನು ನೆನೆಸ್ಕೊಂಡು ಕೆಲವೊಂದು ಬ್ಲಾಗ್ಸ್ ವಿಡಿಯೋದಾಗ ಹತ್ತಿದ್ದೀನಿ ನಾನು. ಬಟ್ ಈ ಥರ ಆಗ್ತೈತಿ ಅಂತ ಹೇಳಿ ಗೊತ್ತಿದ್ದಿಲ್ಲ. ಬಟ್ ನನಗೆ ಈಗ 1 ವೀಕ್ ಇದ್ದೆ ನನಗೆ ಬ್ಯಾಡ್ ಫೀಲ್ ಆಗ್ತಾಯಿತ್ತು. ಯಾಕೆ ಈ ಥರ ಆಗ್ತಾಯಿದೆ ಅಂತಂದೇಳಿ ಗೊತ್ತಿದ್ದಿಲ್ಲ. ಏನಾದರೂ ಕೆಟ್ಟ ಆಗ್ತೈತಿ ಅಂದಾಗ ಏನೋ ಒಂಥರ ಮನಸ್ಸಿಗೆ ಕಿಟಿ ಏನೋ ಒಂಥರ ಕೆಟ್ಟ ಯೋಚನೆಗಳು ಬರ್ತಾವಲ್ಲ, ಆ ಥರ ನನಗೂ ಆಗಿತ್ತು. ಅಂದ್ರೂ ಮೊನ್ನೆ ನಮ್ಮ ಅತ್ತೆಯವ್ರು ಫೋನ್ ಹಚ್ಚಿದಾಗ ಹೇಳಿದೆ ನಾನು, ಬ್ಲಾಕಿ ನೋಡೋಂಗಾಗೈತೆ ರೀ, ನನಗೆ ಹಗಲೆಲ್ಲ ಕನಸನ್ನ ಬರತ್ತತಿ ಅಂತ ಹೇಳಿ, ನೋಡ್ತೀನಿ ಇಲ್ಲ ಅನಿಸ್ಬಿಟ್ಟತಿ ಅಂತ ಈ ಮಾತೂ ಹೇಳಿದೆ ನಾನು ನಮ್ಮ ಅತ್ತೆಯರ್ಗೆ ಅವತ್ತು. ಆ ಟೈಮ್ ಒಳಗೆ ಅದು ಅರ್ಸ್ಕೊಂತ ಕುಂತಿತ್ತು, ಫೋನ್ ಒಳಗೆ ಕೇಳಿಸಿತ್ತು ನನಗೆ ಅದು ಅರ್ಸೋದು. ಈಗೂ ಅದು ಅರ್ಸೋದು ನನಗೆ ಕೇಳಿಸ್ಕೊಂಬಿಟ್ರೆ ಭಾಳ ಏನೋ ಒಂಥರ ಹೋಗ್ಬಿಡ್ಲೇನಪ್ಪ ಅನಿಸ್ಬಿಟ್ಟೈತಿ ಫ್ರೆಂಡ್ಸ್. ಹೋಗಿ ಕರ್ಕೊಂಬಂದುಬಿಡ್ಲ ಅನ್ನೋವಷ್ಟು ನೋವಾಗ್ತಾಯಿದೆ ನನಗೆ. ಲಾಸ್ಟ್ ಮೂಮೆಂಟ್ ಒಳಗೆ ಅದ್ರ ಮುಖ ನೋಡ್ತೀನಿ ಇಲ್ಲ ಅನಿಸತಿ. ನೋಡೋಣ ಏನಾಗ್ತೈತಿ ಗೊತ್ತಿಲ್ಲ. ಎಲ್ಲ ದೇವ್ರಿಗೆ ಬಿಟ್ಬಿಟ್ಟೀನಿ. ನಾನಂತೂ ಇವತ್ತಿಗೆ ಏನೂ ಕೇಳಿಲ್ಲ ದೇವ್ರಿಗೆ. ನನ್ನ ಸ್ವಾರ್ಥಕ್ಕೆ ನಾನು ಏನೂ ಕೇಳಿಲ್ಲ. ಬಟ್ ಇವತ್ತು ಕೇಳ್ತಾ ಇದ್ದೀನಿ, ನಮ್ಮ ಬುಜ್ಜಿ ನಮಗೆ ವಾಪಸ್ ಸಿಕ್ಬಿಟ್ರೆ ಸಾಕಂತ ಅನ್ಕೊತಾ ಇದ್ದೀನಿ ನಾನು. ನಾಯಿ ಸಾಕ್ತವ್ರಿಗೆ
ಯಪ್ಪ ಯಾರಿಗೂ ಬೇಡ ಅಂತೀನಿ. ಕೆಲವೊಬ್ರು ಬೈತಾರಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಏನು ಹೆಂಗೆ ಅದ್ರ ಬಾಂಡಿಂಗ್ ಹೆಂಗಿರುತ್ತೆ ಅವ್ರು ಸಾಕ್ದವ್ರ ಜೊತೆ ಅಂತ ಹೇಳಿ. ಬಟ್ ಸಾಕ್ದವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಏನು ಮಾಡ್ತಾ ನಾನು ಪ್ರತಿ ಸಲ ಕುಂತು ಯೋಚನೆ ಮಾಡ್ತಿದ್ದೆ, ನಮ್ಮ ಬುಜ್ಜಿ ಇವಾಗ ಏನು ಮಾಡ್ತಾ ಇರ್ತಾನೆ, ಮಲಗಿರ್ತಾನೇನ ಇಲ್ಲ ಏನಾರು ತಿಂತಿರ್ತಾನೆ, ಊಟ ಮಾಡ್ತಾ ಇರ್ತಾನೆ, ಇಷ್ಟೇ ಏನಾದರೂ ಮಾಡ್ತಾ ಇರ್ತಾನೆ. ನೈಟ್ ಆದರೆ ನಾನು ಮಲಗಬೇಕಾದ್ರೆ ಡೈಲಿ ಒಂದು ತಾಸು ನಾನು ಬೇಗ ಅಂತ ನಿದ್ದೆ ಬರೋದಿಲ್ಲ ನನಗೆ. ಅವ್ನ ವೀಡಿಯೋಸ್ ನೋಡೇ ಮಲಗ್ತಿದ್ದೆ ನಾನು. ಅವನ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಿರೋ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ಅವ್ನು ಒಟ್ಟು ಏನೇನೋ ಕಿತಾಪತಿ ಮಾಡಿರೋ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಈ ಥರ ನೋಡಿ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊತಿದ್ದೆ. ಅಂದ್ರೆ ಒಂದು ಹೋಪ್ಸ್ ಇಟ್ಕೊತಿದ್ದೆ, ಬರ್ತಾನೆ, ಇವತ್ತು ಬರ್ತಾನೆ ಬುಜ್ಜಿ, ನಾಳೆ ಬರ್ತಾನೆ ಬುಜ್ಜಿ ಅಂತಂದು ಹೇಳಿ ಒಂದು ಹೋಪ್ಸ್ ಇಟ್ಕೊಂಡಿದ್ದೆ. ಬಟ್ ದೇವರು ಯಾಕೆ ನಾವೆಲ್ಲ ಇಷ್ಟಪಡೋದನ್ನೇ ಯಾಕೆ ಈ ಥರ ಮಾಡ್ತಾನೋ ಗೊತ್ತಿಲ್ಲ. ನನ್ನ ಜೀವನದೊಳಗೆ ನನಗೆ ಆಗಿರೋ ಅನುಭವ ಇದು. ಜಾಸ್ತಿ ಹಚ್ಕೊತೀವಲ್ಲ, ಅದೇ ಇರೋದಿಲ್ಲ ನಮಗೆ. ಹಿಂಗಾಗ್ಬಿಡ್ತು ನನಗೆ. ನಾವು ಅದಕ್ಕೆ ಯಾವ ರೀತಿ ಸಕ್ತ ಆಗ್ತಾಯಿದೆ ಅದು ಗೊತ್ತಿಲ್ಲ. ಅದಕ್ಕೂ ಫೀಲ್ ಆಗೈತೇನೋ ಗೊತ್ತಿಲ್ಲ. ನಾವು ಹೋಗ್ತೀನಿ ಅನ್ನೋ ಫೀಲ್ ಅದಕ್ಕೂ ಆಗಿರ್ಬೇಕು ಅನ್ಕೊತೀನಿ ನಾನು. ಬಟ್ ಅವನಿಗೆ ಅನಿಸ್ತಿರ್ತೈತಿ, ನಾವು ಈಗ 3 ಜನ ಅಲ್ಲಿದ್ದಾರೆ, ಈಗ ನಾವಿಬ್ಬರು ಇಲ್ಲಿದ್ವಿ, ಅದಕ್ಕೂ ಅನಿಸ್ತಿರ್ತೈತಿ ನೀವು ಇವರೆಲ್ಲೋದ್ರು ಅಂತ ಯೋಚನೆ ಮಾಡಿರ್ತೀವಿ. ಬಟ್ ಅವಕ್ಕೆ ಬಾಯಿಲ್ಲ ನೋಡಿ, ಸುಮ್ಮನೆ ಅವು ಆ ಥರ ಥಿಂಕ್ ಮಾಡ್ತಾ ಇರ್ತವೆ. ನಾಯಿಗಳು ಭಾಳ ಸೂಕ್ಷ್ಮ ಫ್ರೆಂಡ್ಸ್. ನಾಯಿಗಳು ಮಾತ್ರ ನಿಯತ್ತಿಗೂ ನಿಯತ್ತಿರೋದೇ ನಾಯಿಗೆ. ಮತ್ತು ಇನ್ನೊಂದು ಮನುಷ್ಯನ ನೋವುಗಳ್ನ ಅರ್ಥ ಮಾಡ್ಕೊಳೋದೇ ನಾಯಿಗಳು ಫ್ರೆಂಡ್ಸ್. ಬೇಜಾರಿದ್ರೂ ಅರ್ಥ ಮಾಡ್ಕೊತವೆ, ಒಂದು ಸ್ವಲ್ಪ ಗದರಿಸಿದ್ರೂ ಇವ್ರು ಯಾಕೆ ಗದರಿಸ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊತವೆ. ಈ ಥರ ಎಲ್ಲ ನೋಡೋಣ. ನನಗೆ ಲಾಸ್ಟ್ ಮೂಮೆಂಟ್ ಒಳಗಾರ ನಾನು ನೋಡ್ಬೇಕು ಅನಿಸ್ಬಿಟ್ಟೈತಿ ನಮ್ಮ ಬುಜ್ಜಿನ. ಏನು ಆಗ್ತಿತ್ತೋ ಏನೋ. ನಾನು ಒಂದೇ ದೇವ್ರಿಗೆ ಅಂತ ಕೇಳ್ಕೊತೀನಿ, ನಮ್ಮ ಬುಜ್ಜಿ ನಮ್ಗೆ ವಾಪಸ್ ಸಿಕ್ಬಿಡಲಿ, ಮತ್ತು ನನ್ನ ಹತ್ರ ಬಂದುಬಿಡಲಿ ಅಂತೀನಿ. ನಾನು ಒಂದು ಮಗು ಥರ ಸಾಕಿದ್ದೆ ಫ್ರೆಂಡ್ಸ್ ನಾನು, ಅಷ್ಟೇ. ಅದು ಪ್ರಾಣಿಯಾಗಿತ್ತು ಅಷ್ಟೇ, ನೋಡೋರಿಗೆ ಪ್ರಾಣಿಯಾಗಿತ್ತು ಅದು. ಬಟ್ ನನಗೆ ಮಗನ ಆಗಿತ್ತು. ಆ ಥರ ಸಾಕಿದ್ದೆ ನಾನು. 5 ನಿಮಿಷ ಬಿಟ್ಟಿರ್ತಿದ್ದಿಲ್ಲ. ಇದೇ ಫಸ್ಟ್ ನಾನು ಇಷ್ಟು ಲಾಂಗ್ ಟೈಮ್ ಬಿಟ್ಟಿರೋದಂದರೆ ಇದೇ ಫಸ್ಟ್. ಈಗ ಇದು 4 ಮಂತ್ಸ್ ರನ್ನಿಂಗ್ ಆಯ್ತಿದೆ ಈಗ. ಇದೇ ಫಸ್ಟ್ ನಾನು ಬಿಟ್ಟಿದ್ದಿದ್ದು ಅವನ್ನ. ಬಟ್ ಒಂದು ಹೋಪ್ಸ್ ಇಟ್ಕೊತಿದ್ದೆ ಬರ್ತಾನೆ ಅಂತ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ನೋಡೋಣ. ದೇವ್ರಿದ್ದಾನೆ, ದೇವ್ರ ಹತ್ರ ಅಂತ ನಾನು ಇದನ್ನೇ ಬೇಡ್ಕೊಂಡಿನಿ. ಇವತ್ತಿಗೂ ನಾನು ಏನೂ ಬೇಡ್ಕೊಂಡಿಲ್ಲ ದೇವ್ರ ಹತ್ರ. ಅವನು ವಾಪಸ್ ಬಂದರೆ ಸಾಕಪ್ಪ ದೇವ್ರೆ ಅಂತ ಹೇಳಿ ಬೇಡ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ, ಅವ್ನು ಬಂದರೆ ಸಾಕು ನನಗೆ. ಕೆಲವೊಂದು ವೀಡಿಯೋಸ್ಗಳಿದ್ದಾವೆ ಫ್ರೆಂಡ್ಸ್, ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿರೋವು, ನಮ್ಮ ಮನೇಲಿ ವೀಡಿಯೋಸ್ ಮಾಡಿರೋವು ಅದಾವೆ. ಅವನ್ನ ಹಾಕ್ತೀನಿ ನೋಡಿ ಯಾವ ರೀತಿ ಇದ್ದಾವೆ ಅಂತ ಹೇಳಿ, ನಿಮಗೂ ಕೂಡ ಗೊತ್ತಾಗ್ತೈತಿ. ಬಟ್ ನಾನು ಇದೇ ಇವತ್ತಿನ ಲಾಸ್ಟ್ ವಿಡಿಯೋ ಅಂದ್ಕೊತೀನಿ. ಈಗ ಸದ್ಯ ಅಂತೂ ನನ್ನ ಮನಸ್ಥಿತಿ ವಿಡಿಯೋ ಮಾಡೋ ಥರ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಯಾಕಂದ್ರೆ ಭಾಳ ಮೆಂಟಲಿ ಭಾಳ ನಾನು ಅಪ್ಸೆಟ್ ಆಗ್ಬಿಟ್ಟೀನಿ. ನನಗೆ ಅದರಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ನೋವು ಮೇಲೆ ನೋವು, ಹೊಡ್ತದ ಮೇಲೆ ಹೊಡ್ತ ಅಂದ್ರೆ ಆಗ್ತಾಯಿಲ್ಲ. ಮೊದಲೇ ಒಂದು ಪೇನೊಳಗಿದ್ದೆ, ಮತ್ತು ಅದ್ರ ಮೇಲೆ ಇದು ಒಂದು ಈ ಥರ. ನೋಡೋಣ ಏನಾಗ್ತೈತಿ ಅಂತ. ಅಂದರೆ ನನಗೆ ಈಗ ಸದ್ಯಕ್ಕೆ ಸ್ವಲ್ಪ ದಿನ ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡೀನಿ. ನೋಡ್ತೀನಿ. ನಾನು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಇನ್ಫಾರ್ಮೇಷನ್ ಮಾಡಿ ಬ್ಲಾಗ್ಸ್ ವೀಡಿಯೋಸ್ ಹಾಕ್ತೀನಂತೆ. ಸ್ವಲ್ಪ ದಿನ ಅದರಿಂದ ಸ್ವಲ್ಪ ವೀಡಿಯೋ ಮಾಡೋದ್ರಿಂದ ದೂರ ಇರಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನದು ಮೈಂಡ್ ಸರಿ ಇಲ್ಲ, ಸುಮ್ಮನೆ ಏನೇನಾದರೂ ಮಾತಾಡ್ಬಿಡ್ತೀನಿ ನಾನು. ಸೊ ಹಾಗಾಗಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡೀನಿ ಸ್ವಲ್ಪ ದಿನ. ಆಮೇಲೆ ನೋಡೋಣ, ಎಲ್ಲ ಸ್ವಲ್ಪ ಸರಿ ಹೋದ್ಮೇಲೆ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ವೀಡಿಯೋಸ್ ಮಾಡೋದಿಲ್ಲ ಫ್ರೆಂಡ್ಸ್, ಓಕೆನಾ? ಏನೂ ತಪ್ಪು ತಿಳ್ಕೊಬೇಡಿ. ನಾನು ಇದ್ರೊಳಗೆ ಒಂದು ಏನಾದರೂ ಮಾಡ್ಕೋಬೇಕು ಅನ್ನೋದಿತ್ತು. ಹಿಂಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಬಂದುಬಿಡ್ತವೆ, ಏನೂ ಮಾಡೋಕ್ಕೆ ಬರೋಂಗಿಲ್ಲ, ಓಕೆನಾ? ಮತ್ತು ನಾನು ವೀಡಿಯೋಸ್ ಮಾಡಬೇಕಾದ್ರೆ ನಿಮಗೆ ಇನ್ಫಾರ್ಮೇಷನ್ ಮಾಡ್ತೀನಂತೆ. ಈಗ ನಾನು ಬುಜ್ಜಿ ನಾನು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿರೋ ಕೆಲವೊಂದು ವೀಡಿಯೋಸ್ಗಳನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಓಕೆನಾ? ಮತ್ತೆ ಸಿಗ್ತೀನಂತೆ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಇದು ನೋಡಿ ಫ್ರೆಂಡ್ಸ್, ಈ ಥರ ಮುಖ ಮುಚ್ಕೊಂಡು ಅಳ್ತಾ ಇದ್ದೀವಿ ಅಂದರೆ ಅವನಿಗೆ ಅಳ್ತಾ ಇದ್ದೀವಿ, ಅಳಬೇಡ ಅನ್ನೋದೊಂದು ಥರ ಮಾಡ್ತಾನೆ ನೋಡಿ. ಆ ಥರ ನಾನು ಕೈ ಇಟ್ಕೊಂಡು ಅಳ್ತಾ ಇದ್ದೆ, ಅಳ್ತಾ ಇದ್ದಾಳೆ ಅಂತ ಹೇಳಿ ಯಾವ ರೀತಿ ನೋಡಿ 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 ಎಷ್ಟು ಮಾಡ್ತಾನೆ ನೋಡಿ. ಈ ಪ್ರೀತಿ ನನಗಿದು ಮರೆಯೋಕ್ಕಾಗ್ತದ? ನೀವೇ ಹೇಳಿ ಫ್ರೆಂಡ್ಸ್.
ಜಂಪ್ ಮಾಡು. ಬೈಲ್ ಬಾ. ಚಾನಾತ. ಜಂಪ್. ಓ ಚಾನಾತ. ಸಾಕ್ಬಿಡು ಸಾಕ್ಬಿಡು ಸಾಕ್ಬಿಡು. ಅಮ್ಮ 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 ಸಾಕ್ಬಿಡು. ಬುಜ್ಜಿಮ ನೋಡಿಲೆ. ಇನ್ನೂ ಎಷ್ಟೊಂದು ವೀಡಿಯೋಸ್ ಇದ್ದಾವೆ ಫ್ರೆಂಡ್ಸ್, ಬಟ್ ನನಗೆ ಅವನ್ನ ಹಾಕ್ತಾ ಇಲ್ಲ, ನೋಡೋಕ್ಕೂ ಸಹ ಆಗ್ತಾ ಇಲ್ಲ. ಕೆಲವೊಂದು ವೀಡಿಯೋಸ್ನಷ್ಟೇ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ಥರ ಇದೆ ನಮ್ಮ ಬುಜ್ಜಿ. ಈಗ ಇವನ್ನ ಕಳ್ಕೋಬೇಕಂದ್ರೆ ನನಗಾರ ಸಂಕಟ ಬಂದಿದೆ. ಯಪ್ಪ ಮರೆಯೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಏನೋ ಒಂಥರ ಸಂಕಟ ಏನೋ ಹೊಟ್ಟೆಗೆ ಕೂಡ ಸೇರ್ತಲ್ಲ, ಅಷ್ಟು ಬೇಜಾರಾಗ್ತಾಯಿದೆ. ಈ ಥರ ಅಟ್ಯಾಚ್ಮೆಂಟ್ ಇಟ್ಕೊಂಡು ಈಗ ಒಮ್ಮೆರೆ ಬಿಡಬೇಕಂದ್ರೆ ನನಗಂತೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಭಾಳ ನೋವು ಆಗ್ತಾಯಿದೆ ನನಗೆ. ಆ ದೇವ್ರ ಹತ್ರ ಒಂದೇ ಬೇಡ್ಕೊಳ್ಳೋದು, ಇವ್ನು ನಮಗೆ ವಾಪಸ್ ಕೊಟ್ಬಿಡಪ್ಪ ಅಂತ, ಎಲ್ಗೂ ಹೋಗಕ್ಕೆ ಬಿಡಬೇಡ, ಇವನಿಗೆ ನಮ್ಮ ಹತ್ರನೇ ಇರಂಗೆ ಮಾಡಿಬಿಡು ಅಂತಂದು ಹೇಳ್ತೀನಿ ಅಷ್ಟೇ. ನಾನು ಇದನ್ನೇ ಮಾತ್ರ ದೇವ್ರ ಹತ್ರ ಬೇಡ್ಕೊಡೋದು. ಇದು ಒಂದು ಆಗಿಬಿಡ್ತಂದ್ರೆ ನನಗೆ ಭಾಳ ಖುಷಿಯಾಗುತ್ತೆ ಫ್ರೆಂಡ್ಸ್. ನನಗೇನು ಬೇಡಪ್ಪ ಅಂತ ಅನ್ನಿಸ್ಬಿಟ್ಟತಿ, ಅಷ್ಟು ಬೇಜಾರಾಗಿದೆ. ಅವನಿಗೆ ಎಷ್ಟು ಒಬ್ಬರು ಯಾರಾದರೂ ಎದುರಿಗಿರಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಿದ್ದ. ಬೈದರೂ ಬೇಜಾರು ಮಾಡ್ಕೊತಿದ್ದ. ಏನಾದರೂ ಅಂದ್ರೆ ಅವನಿಗೆಲ್ಲ ತಿಳಿತಿತ್ತು, ಅಷ್ಟು ಬೇಜಾರಾಗಿದ್ದ. ಊರಿಗೆ ಬಿಟ್ಟೋದ್ರೂ ಸಹ ಬೇಜಾರು ಮಾಡ್ಕೊಂಡು ಕುಂತಿರ್ತಿದ್ದ ಫ್ರೆಂಡ್ಸ್. ಅಷ್ಟು ಎಮೋಷ್ನಲ್ ಆಗ್ತಿದ್ದ. ಅವನು ಸಹ ಎಲ್ಲರ ಜೊತೆ ಚೆನ್ನಾಗಿ ಅಟ್ಯಾಚ್ಮೆಂಟ್ ಇತ್ತು ಅವನಿಗೆ. ಇವನ್ನೆಲ್ಲ ನೋಡ್ತಾ ಇದ್ದರೆ ಭಾಳ ಬೇಜಾರಾಗುತ್ತೆ ಫ್ರೆಂಡ್ಸ್ ನನಗೆ. ಇವನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಬುಜ್ಜಿ ನಮಗೆ ಕಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತಾಯಿದೆ.